ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮೊಳಕೆಕಾಳು ರೆಸಿಪಿ. ಮೊಳಕೆಕಾಳು ಸಾಂಬಾರೊಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಮಿಕ್ಸ್ ಮೊಳಕೆಕಾಳು ತೊಗೊಂಡಿದ್ದೀನಿ, ಮನೆಯಲ್ಲೇ ಕಟ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಮೊಳಕೆಕಾಳು ಬಂದು. ಸೊ ಇದಕ್ಕೆ ಮಸಾಲೆಗೆ ಬೇಕಾಗಿರೋ ಐಟಮ್, ಒಂದು ಚಿಕ್ಕ ಆನಿಯನ್ ತೊಗೊಂಡಿದ್ದೀನಿ, 1 ಪೀಸ್ ಚಕ್ಕೆ, 3 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, 1 ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ, ಮತ್ತು 1 ಬೆಳ್ಳುಳ್ಳಿ, 1 ಗೆಡ್ಡೆ ಆಗೋಷ್ಟು ದಪ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮೊಳಕೆಕಾಳು ಸಾಂಬಾರಿಗೆ. ಸೊ ಅದಕ್ಕೆ ಆಲೂಗಡ್ಡೆ ಬದನೆಕಾಯಿನ ನಾನು ನೀರಲ್ಲಿ ಕಟ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಚಕ್ಕೆ ತೊಗೊಂಡಿದ್ದೀನಲ್ಲ, ಸೊ ಆ ಚಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ಆನಿಯನ್ ಕಟ್ ಮಾಡಿರೋ ಆನಿಯನ್ ಹಾಕ್ಕೊತಾ ಇದ್ದೀನಿ, ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ, ಮತ್ತು ಶುಂಠಿ ಕೂಡ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹಾಗೆ ರೋಸ್ಟ್ ಮಾಡ್ಕೊಳ್ಳೋಣ. ಈ ಮಸಾಲೆ ಸಾಂಬಾರಿಗೆ ಸ್ವಲ್ಪ ಈ ರೀತಿ ರೋಸ್ಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಂದರೆ ಹಸಿ ವಾಸನೆ ಇದರಲ್ಲೇ ಹೋಗೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಇದು ರೋಸ್ಟ್ ಆಗ್ತಾ ಬರ್ತಾ ಇದೆ. ಇವಾಗ ಇದಕ್ಕೆ ತೆಂಗಿನಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಲಾಸ್ಟಲ್ಲಿ ಸುಮ್ಮನೆ ತೆಂಗಿನಕಾಯಿ ಒಂದು 2 ಸೆಕೆಂಡ್ ಹಾಗೆ ರೋಸ್ಟ್ ಮಾಡಿದ್ರೆ ಸಾಕು, ಯಾಕಂದರೆ ಅದು ತೆಂಗಿನಕಾಯಿಂದ ಜಾಸ್ತಿ ರೋಸ್ಟ್ ಆಗೋದು ಬೇಡ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೋತಾ ಇದ್ದೀನಿ. ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ನಾನಿವಾಗ ಇದು ಒಗ್ಗರಣೆ ಮಾಡಿಟ್ಕೊಂಡಲ್ಲ, ಸೊ ಅದೇ ಪಾತ್ರೆಗೆ ಇನ್ನೊಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಇದೇ ಪಾತ್ರೆಯಲ್ಲಿ ಸಾಂಬಾರು ಮಾಡ್ಕೊತಾ ಇದ್ದೀನಿ ನಾನು. ಈ ಪಾತ್ರೆ ಇವಾಗ ಎಣ್ಣೆ ಹಾಕಿದ್ದೀನಲ್ಲ, ಸೊ ಈ ಕಾಳನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಎಣ್ಣೆಯಲ್ಲಿ ನೀಟಾಗಿ ಇದನ್ನು ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಮನೆಯಲ್ಲೇ ಫ್ರೆಶ್ಶಾಗಿ ಎಷ್ಟು ನೀಟಾಗಿ ಮಾಡ್ಕೋಬೋದು. ಮೊಳಕೆ ಕಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಹೊರಗಡೆ ಆದರೆ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಸೊ ಪ್ಲೀಸ್ ನೀವು ಆದಷ್ಟು ಮನೆಯಲ್ಲೇ ಈ ಥರ ಮೊಳಕೆಗಳನ್ನ ಕಟ್ಕೊಳ್ಳಿ. ಚೆನ್ನಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇವಾಗೆಲ್ಲ ತುಂಬ ಹಾಗೆ ಈ ಹಾಸ್ಪಿಟ್ಲಿಗೆ ಹೋಗೋದಂತ ಇದ್ದು ಮೊಳಕೆ ಕಾಳೆಲ್ಲ ಮೆಡಿಕಲ್ ತುಂಬ ಔಷಧಿ ಆ್ಯಡ್ ಮಾಡ್ತಾರಪ್ಪ. ಇವಾಗ ಎಣ್ಣೆ ಕಾಯ್ದಿದೆ, ಈ ಕಾಳನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ನೀಟಾಗಿದೆ. ಅದನ್ನು ಸಿಮ್ಮಲ್ಲೇ ಒಂದು 5 ರಿಂದ 10 ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ರೆ ಕಾಳಿಗೆ ಉಪ್ಪಿನಂಶ ಚೆನ್ನಾಗಿರುತ್ತೆ. ಸೊ ತಿನ್ನಬೇಕಾದ್ರೆ ಕಾಳು ತಪ್ಪೆ ಅನಿಸಲ್ಲ, ಚೆನ್ನಾಗಾಗುತ್ತೆ. ಇವಾಗ ಇದನ್ನು ಬಿಡೋಣ, ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ನೀಟಾಗಿ. ಇದು ಹಸಿ ವಾಸನೆ ಹೋಗಲೇಬೇಕು, ಇಲ್ಲ ಅಂದರೆ ಸಾಂಬಾರು ಮಸಾಲೆ ಎಲ್ಲ ಹಾಕಿದ್ಮೇಲೂ ಸಹ ನಮಗೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ. ಸೊ ನೀಟಾಗಿ ಇದನ್ನು ಸ್ವಲ್ಪ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ರೋಸ್ಟ್ ಮಾಡಿದ್ರೆ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ನಾನು ಆಲ್ರೆಡಿ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿರೋದಕ್ಕೆ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು 1.5 ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಇವಾಗ ನಾವು ನೀಟಾಗಿ ಮಿಕ್ಸಿಯಲ್ಲಿ ರುಬ್ಕೋತೀನಿ. ಸೊ ನೋಡಿ ಎಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಸೊ ನಿಮಗೆ ಹೇಗೆ ಬೇಕಾಗುತ್ತೋ ಆ ಥರ ರುಬ್ಕೊಳ್ಳಿ. ನನಗೆ ನೈಸಾಗಿ ಬೇಕು ಅಂತೇಳಿ ನೈಸಾಗಿ ರುಬ್ಕೊಂಡಿದ್ದೀನಿ. ಇದು ಆಲ್ಮೋಸ್ಟ್ ಹಸಿ ವಾಸನೆ ಹೋಗಿದೆ. ಆ್ಯಂಡ್ ಸ್ವಲ್ಪ ಬೆಂದಿದೆ ಕೂಡ ನೋಡಿ.
ನಾನು ಕಾಳು ಹಾಕಿದಾಗ ಹೇಗಿತ್ತು ಸೊ ಇವಾಗ ಹೇಗಿದೆ ಅನ್ನೋದು. ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಿರೋ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಗೈಸ್. ಕೂಡ ಮಿಕ್ಸ್ ಮಾಡಿ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಟೇಸ್ಟ್ ಕೂಡ ಅದೇ ಥರ ಚೆನ್ನಾಗಿ ಬರುತ್ತೆ. ಈಗ ಇದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ನೋಡಿ. ಇವಾಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಆ ಲೆವೆಲ್ಗೆ ನಾನು ನೀರು ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ತುಂಬ ತೆಳು ಆದರೆ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿರಬೇಕು. ತೆಳುನೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಸೊ ನೀವು ಆ ಥರ ಮಾಡ್ಕೊಳ್ಳಿ, ಯಾಕಂದರೆ ಮುದ್ದೆ ಜೊತೆ ಅನ್ನ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಆಲೂಗಡ್ಡೆ ಬದನೆಕಾಯಿ ನಾನು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೆಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೀಗ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಸ್ವಲ್ಪ ಕಾಳು ಬೇಯೋದಕ್ಕೆ ಉಪ್ಪು ಹಾಕಿದ್ದೆ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದನ್ನು ನಾವು ಕುಕ್ಕರ್ ಮುಚ್ಚಿ 1 ವಿಷಲ್ ಹೊಡೆಯೋದಕ್ಕೆ ಬಿಡೋಣ. ಸೊ ಇವಾಗ ನಾನಿದು 1 ವಿಷಲ್ ಹೊಡಿಸ್ತೀನಿ, ಯಾಕಂದರೆ ಕಾಳು ಆಲ್ಮೋಸ್ಟ್ ಬೆಂದಿದೆ. ಸೊ 1 ವಿಷಲ್ ಹೊಡಿಸಿದ್ರೆ ಸಾಕು. ಸೊ ಇವಾಗ ಇದಾಗಿದೆ, ಇದು ಓಪನ್ ಮಾಡೋಣ. ಸೊ ನೈಸ್, ಸೂಪರಾಗಿ ಬಂದಿದೆ ನೋಡಿ. ಎಷ್ಟು ಕರೆಕ್ಟಾಗಿ ಆಗಿದೆ ಸಾಂಬಾರು ಕ್ವಾಂಟಿಟಿ. ಸ್ವಲ್ಪ ಇವಾಗ ಕುದಿಯೋಕ್ಕಿಟ್ಟು ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೀವು ಒಂದ್ಸಲ ಸಾಂಬಾರು ಟೇಸ್ಟ್ ನೋಡಿ, ಉಪ್ಪು ಏನಾದರೂ ಕಡಿಮೆ ಇತ್ತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಹಾಕಿದ್ದು ಕರೆಕ್ಟಾಗಿದೆ. ನಿಮಗೆ ಯಾವ ಥರ ಬೇಕು ಅನ್ನೋದನ್ನು ನೋಡಿಟ್ಕೊಂಡು ಹೇಳಿ. ಸೊ ನಿಮ್ಗೆ ಇದೇ ಥರ ಸಾಂಬಾರು ಹೆಚ್ಚಿನ ರೆಸಿಪಿ ಬೇಕಾಗಿದ್ದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ ಪ್ಲೀಸ್. ಇದೇ ರೀತಿ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸಾಂಬಾರು. ಆಲೂಗಡ್ಡೆ ಬದನೆಕಾಯಿ ಎಲ್ಲ ಪರ್ಫೆಕ್ಟಾಗಿ ಬಾಯ್ಲ್ ಆಗಿದೆ. ಹಾಗೆ ನಂದೇನಾದರೂ ತಪ್ಪಾಗಿ ವಾಯ್ಸ್ ಕೊಟ್ಟರೆ ಸಾರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಂಬಾರು. ಇದೇ ರೀತಿ ನಿಮಗೆ ಹೆಚ್ಚಿನ ರೆಸಿಪಿ ಬೇಕಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.